ವೆಲ್ಕಮ್ ಟು ಡಿಜಿಟಲ್ ಚಿಂತನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಟಾಲ್ಕ್ ಬ್ಯಾಕ್ ಅನ್ನೋ ಒಂದು ವಿಷಯದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿಮ್ಮ ಮೊಬೈಲನ್ನು ಯಾವುದೋ ಮಕ್ಕಳ ಕೈಯಲ್ಲಿ ಕೊಟ್ಟಿರ್ತೀರ, ಅಥವಾ ಏನೋ ಬೈ ಮಿಸ್ಟೇಕಾಗಿ ನೀವೇ ಏನೋ ಒತ್ತಕ್ಕೋಗಿ ಏನೋ ಆಗಿಬಿಟ್ಟಿರುತ್ತೆ. ಅದು ಕಾಮನ್ ಆಗಿ ಟಾಲ್ಕ್ ಬ್ಯಾಕ್ ಆಪ್ಷನ್ ಕೆಲವೊಂದು ಸರಿ ಆನ್ ಆಗಿಬಿಟ್ಟಿರುತ್ತೆ, ಆದರೆ ನಿಮ್ಮ ಫೋನ್ ವರ್ಕೇ ಆಗಲ್ಲ, ಅದು ವಾಯ್ಸ್ ಬರ್ತಾ ಇರುತ್ತೆ. ಹಾಗೆ ಆ ಥರ ಪ್ರಾಬ್ಲಮ್ ಆದರೆ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನೋ ಒಂದು ಸ್ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ. ಇದು ಓನ್ಲಿ ನಾವೇನು ಪ್ರೆಸ್ ಮಾಡ್ತೀವಿ ಅದನ್ನು ವಾಯ್ಸ್ ಹೇಳುತ್ತೆ. ಇದು ವರ್ಕ್ ಮಾಡೋಕ್ಕೆ ಆಗಲ್ಲ, ಆ ಥರ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲು ಎರಡು ಫಿಂಗರನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಬೇಕು. ಈ ಥರ ಡ್ರ್ಯಾಗ್ ಮಾಡಿದ್ರೆ ನಿಮ್ಮ ಮೊಬೈಲ್ ಈಸಿಯಾಗಿ ವರ್ಕ್ ಆಗುತ್ತೆ. ನೀವು ಯಾವುದೋ ಒಂದು ಆಪ್ಷನ್ ಓಪನ್ ಮಾಡಬೇಕಂದ್ರೆ, ಈ ಆ್ಯಪ್ ಓಪನ್ ಮಾಡಬೇಕಂದ್ರೆ ಮೊದಲು ಕ್ಲಿಕ್ ಮಾಡಿ ನಂತರ ಡಬಲ್ ಕ್ಲಿಕ್ ಮಾಡಬೇಕು, ಅಂದರೆ ಓಪನ್ ಆಗುತ್ತೆ. ಈ ಥರ ನೆಕ್ಸ್ಟ್ ಡಬಲ್ ಫಿಂಗರಿಂದನೇ ವರ್ಕ್ ಮಾಡಬೇಕು, ಅಂದರೆ ಈಸಿಯಾಗಿ ವರ್ಕ್ ಆಗುತ್ತೆ. ಇದು ನಮಗೆ ತುಂಬ ಸಮಸ್ಯೆಯಾಗಿ ಕಾಡುತ್ತೆ. ಇದನ್ನು ನಾವು ರಿಮೂವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಸೆಟ್ಟಿಂಗ್ ಹೋಗಿ ಡಬಲ್ ಟ್ಯಾಪ್ ಮಾಡಿ, ಸೆಟ್ಟಿಂಗಲ್ಲಿ ಸರ್ಚ್ ಮಾಡಿ, ಇಲ್ಲಿ ಟಾಲ್ಕ್ ಬ್ಯಾಕ್ ಅನ್ನೋ ಆಪ್ಷನ್ ಆನ್ ಆಗಿರುತ್ತೆ. ಅದನ್ನು ಇವಾಗ ರಿಮೂವ್ ಮಾಡಬೇಕು. ಟಾಲ್ಕ್ ಬ್ಯಾಕ್ ಅಂತ ಸರ್ಚ್ ಮಾಡಿ, ಇದನ್ನು ಎರಡು ಫಿಂಗರಿಂದ ಡ್ರ್ಯಾಗ್ ಮಾಡಬೇಕು, ಅಂದರೆ ಈ ಥರ ಡ್ರಾಗ್ ಮಾಡಿದ್ರೆ ಮೂವ್ ಆಗುತ್ತೆ. ಇವಾಗ ಟಾಲ್ಕ್ ಬ್ಯಾಕ್ ಆಪ್ಷನ್ ಇಲ್ಲಿದೆ, ಇದನ್ನು ಡಬಲ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಟಾಕ್ ಬ್ಯಾಕ್. ಇವಾಗ ಓಪನ್ ಆಯಿತು. ಇಲ್ಲಿದೆಯಲ್ಲ, ಈ ಆಪ್ಷನ್ ನಮಗೆ ಆನ್ ಆಗಿದೆ. ಇದನ್ನು ನಾವು ಆಫ್ ಮಾಡಬೇಕು. ಕ್ಲಿಕ್ ಮಾಡಿ ಡಬಲ್ ಟ್ಯಾಪ್, ಇವಾಗ ಟರ್ನ್ ಆಫ್ ಆಯಿತು. ಟಾಕ್ ಬ್ಯಾಕ್ ಆಪ್ಷನ್ ಇವಾಗ ಆಫ್ ಆಯಿತು. ನಮ್ಮ ಮೊಬೈಲ್ ಹೇಗಿತ್ತು ಹಾಗೆ ನಾರ್ಮಲ್ ಆಗಿದೆ. ಈಗ ನಮ್ಮ ಸಮಸ್ಯೆ ಕ್ಲಿಯರ್. ಮತ್ತು ನಿಮ್ಮ ಮೊಬೈಲ್ ಹೇಗಿತ್ತೋ ಹಾಗೆ ವರ್ಕ್ ಆಗುತ್ತೆ. ಇಷ್ಟೇ. ಇದೇನಪ್ಪ ಅಂದರೆ, ಟಾಕ್ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಆನ್ ಆಗಿರುತ್ತೆ. ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್ ಸ್ಟ್ರಿಕ್ಸ್ ಇದೆ. ದಯವಿಟ್ಟು ಹೀಗೆ ನಿಮ್ಮ ಫೋನ್ ಏನಾದರೂ ಆದರೆ ಇದನ್ನೇ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಯೂಸ್ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.